ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಈ ವಿಡಿಯೋ ಪಾಠವನ್ನು ನಾನು ಎರಡು ಭಾಗ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದನೇದು ಪುರಾತತ್ವ ಆಧಾರಗಳ ಕುರಿತಂತೆ ಇರ್ತಕ್ಕಂಥದ್ದು, ಎರಡನೇದಾಗಿ ಸಾಹಿತ್ಯ ಆಧಾರಗಳ ಕುರಿತಂತೆ ನಾನು ಮತ್ತೊಂದು ವಿಡಿಯೋನ ಮಾಡ್ತೇನೆ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ, ನೀವು ಇಲ್ಲಿ ಟೈಟಲ್ ನೋಡ್ತಾ ಇದ್ದೀರಾ, ಕರ್ನಾಟಕ ಇತಿಹಾಸದ ಪುನರ್ರಚನೆಯ ಮೂಲಾಧಾರಗಳು, ಅದರಲ್ಲಿ ಪುರಾತತ್ವ ಆಧಾರಗಳಂತೂ ಅನ್ನುವಂಥದ್ದು. ಈಗಾಗಲೇ ನಿಮ್ಮ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಅದರಲ್ಲಿ ನಾವು ಈ ಇತಿಹಾಸದ ಪುನರ್ರಚನೆಗೆ ಲಭ್ಯ ಇರತಕ್ಕಂಥ ಆಧಾರಗಳ ವರ್ಗೀಕರಣದ ಬಗ್ಗೆ ಮಾತನಾಡಿದ್ವಿ. ವರ್ಗೀಕರಣ ಅನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಯಾವುದೇ ಇತಿಹಾಸದ ಪುನರ್ರಚನೆ ಆಧಾರಗಳನ್ನು ನಾವು ವರ್ಗೀಕರಣ ಮಾಡ್ಕೋತೀವಿ ಅಧ್ಯಯನದ ದೃಷ್ಟಿಯಿಂದ. ಅದರಲ್ಲಿ ಮೊದಲನೇ ವರ್ಗೀಕರಣ ಇದು ಪುರಾತತ್ವ ಆಧಾರಗಳಂತೇಳಿ. ಹಾಗಾಗಿ ಇವತ್ತಿನ ವಿಡಿಯೋ ಪಾಠದಲ್ಲಿ ಕರ್ನಾಟಕ ಇತಿಹಾಸದ ಪುನರ್ರಚನೆಗೆ ಲಭ್ಯ ಇರತಕ್ಕಂಥ ಪುರಾತತ್ವ ಆಧಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ಇತಿಹಾಸ ಅಂದ್ರೇನು, ಇತಿಹಾಸದ ಪುನರ್ರಚನೆ ಅಂದ್ರೇನು, ಹಾಗೆಲ್ಲ ಯಾವೆಲ್ಲ ರೀತಿಯ ಆಧಾರಗಳು ಇರ್ತವೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡಿ ನಾವು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ಪೀಠಿಕೆ ಭಾಗದಲ್ಲಿ ಒಂದಷ್ಟು ವಾಕ್ಯಗಳನ್ನು ನೋಡ್ತಾ ಇದ್ದೇವೆ ನಾವು. ಮೊದಲನೇದು ಇತಿಹಾಸ ಅಂದ್ರೆ ಏನು ಅನ್ನುವಂಥದ್ದು, ಎರಡನೇದಾಗಿ ಇತಿಹಾಸದ ಪುನರ್ರಚನೆ ಅಂದ್ರೆ ಏನು, ಇತಿಹಾಸದ ಪುನರ್ರಚನೆಗೆ ಆಧಾರಗಳು ಏಕೆ ಬೇಕು ಅನ್ನುವಂಥದ್ದು, ಮತ್ತೆ ಆಧಾರಗಳಿಲ್ಲದ ಇತಿಹಾಸವನ್ನು ನಾವು ಏನಂತ ಕರಿತೀವಿ ಅನ್ನುವಂಥಷ್ಟು ಮಾಹಿತಿಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ಅಧ್ಯಯನ ಅನ್ನುವಂಥದ್ದನ್ನು ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಯಾವುದೇ ದೇಶ, ಯಾವುದೇ ರಾಜ್ಯ ಅಥವಾ ಯಾವುದೇ ಪ್ರದೇಶದ ಇತಿಹಾಸವನ್ನು ತೆಗೆದುಕೊಂಡ್ರೂ ಕೂಡ ಅವೆಲ್ಲ ಘಟನೆಗಳು ಹಿಂದೆ ಯಾವುದೋ ಕಾಲದಲ್ಲಿ ಆಗಿ ಹೋಗಿರ್ತವೆ. ಅದು 100 ವರ್ಷದ ಹಿಂದಿರ್ಬೋದು, 500 ವರ್ಷ, 1000 ವರ್ಷ ಅಥವಾ 5000 ವರ್ಷ, ಈ ರೀತಿ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಅದನ್ನ ಗತಿಸಿ ಹೋದ ಘಟನೆಗಳ ಅಧ್ಯಯನವನ್ನು ಇತಿಹಾಸ ಅಂತೇಳಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು. ತದನಂತರದಲ್ಲಿ ಈ ಇತಿಹಾಸವನ್ನ ಪುನರಚನೆ ಮಾಡೋದು ಅಂತ ಹೇಳ್ತಾರೆ. ಇತಿಹಾಸವನ್ನು ಪುನರಚನೆ ಮಾಡೋದು ಅಂತ ಹೇಳಿದ್ರೆ, ಆಗಿ ಹೋಗಿರ್ತಕ್ಕಂಥ ಅಥವಾ ಗತಿಸಿ ಹೋಗಿರ್ತಕ್ಕಂಥ ಕಾಲಾನುಕ್ರಮದಲ್ಲಿ ಹಿಂದೆ ಆಗಿ ಹೋದ ಘಟನೆಗಳನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ. ಅಂದ್ರೆ ಅವುಗಳಲ್ಲಿ ಇರ್ತಕ್ಕಂಥ ಒಂದು ಮೂಲಾಧಾರಗಳು, ಅಂದ್ರೆ ಘಟನೆಗಳು ಆಗಿರುವಂಥ ಸಂದರ್ಭಗಳಲ್ಲಿ ಕೆಲವು ಆಧಾರಗಳನ್ನು ಬಿಟ್ಟಿರ್ತಾರೆ. ಶಾಸನಗಳಿರ್ಬೋದು, ಅಥವಾ ಐತಿಹಾಸಿಕ ಕೃತಿಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಈ ಥರದ್ದೆಲ್ಲವನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಒಂದು ಕೃತಿಯ, ಆ ಒಂದು ಶಾಸನದ ಅಥವಾ ಒಂದು ಪುರಾತತ್ವ ಆಧಾರದ ಹಿನ್ನೆಲೆಯನ್ನು ಅಧ್ಯಯನ ಮಾಡಿ, ಇದು ಇಂಥ ಕಾಲಘಟ್ಟದಲ್ಲಿ ಇಂಥ ಅರಸನ, ಇಂಥ ರಾಜಮನೆತನಕ್ಕೆ ಸಂಬಂಧಪಟ್ಟಂತ ಘಟನೆಯ ಒಂದು ಆಧಾರ ಇದು ಅಂತೇಳಿ ನಿರ್ಧಾರ ಮಾಡ್ತಾರೆ ವಿದ್ವಾಂಸರು. ಇವುಗಳನ್ನು ಇಟ್ಕೊಂಡು ನಾವು ಇತಿಹಾಸವನ್ನು ಪುನರ್ರಚನೆ ಮಾಡ್ತೀವಿ. ಅಂದ್ರೆ ಘಟನೆ ಯಾವುದೋ ಕಾಲದಲ್ಲಿ ಆಗಿ ಹೋಗಿರ್ತದೆ, ಅದರ ಆಧಾರಗಳು ಅಥವಾ ಪಳೆಯುಳಿಕೆಗಳು ಏನು ಉಳ್ಕೊಂಡಿರ್ತವೆ ಅವುಗಳನ್ನು ನಾವು ಅಧ್ಯಯನ ಮಾಡೋದ್ರ ಮೂಲಕ ಈ ಘಟನೆ ಈ ಕಾಲಘಟ್ಟದಲ್ಲಿ ನಡೆದಿತ್ತು ಅನ್ನುವಂಥದ್ದನ್ನು ನಾವು ಬರೆದಿಡ್ತೀವಿ ಕೃತಿ ರೂಪದಲ್ಲಿ. ಅದನ್ನ ಇತಿಹಾಸದ ಪುನರ್ರಚನೆ ಅಂತ ಕರೀತಾರೆ. ಹಾಗೇನೆ ಈ ಇತಿಹಾಸದ ಪುನರ್ರಚನೆಗೆ ನಮಗೆ ಮೂಲಾಧಾರಗಳು ಅತ್ಯವಶ್ಯಕವಾಗಿ ಬೇಕೇ ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಇತಿಹಾಸ ಅಂದ್ರೇನೆ ಮೂಲಾಧಾರಗಳಿಂದ ಪುನರ್ರಚನೆ ಮಾಡುವಂಥದ್ದು. ಒಂದು ಘಟನೆ ಇತಿಹಾಸದ ಘಟನೆ ಅಂತ ಅನಿಸ್ಕೋಬೇಕಾದ್ರೆ ಅದಕ್ಕೆ ಆಧಾರಗಳಿರಬೇಕು ಅಥವಾ ಮೂಲಾಧಾರಗಳಿರ್ಬೇಕಂತ ಹೇಳಿದ್ರೆ, ಇಂಗ್ಲಿಷಲ್ಲಿ ಅದನ್ನು ಸೋರ್ಸಸ್ ಅಂತ ಕರೀತಾರೆ, ಅಥವಾ ಹಿಸ್ಟಾರಿಕಲ್ ಸೋರ್ಸಸ್ ಅಂತ ಕೂಡ ಕರಿಬೋದು ನಾವು ಅದನ್ನ. ಹಾಗಾಗಿ ಇತಿಹಾಸದ ಒಂದು ಪುನರ್ರಚನೆ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಮೂಲಾಧಾರಗಳನ್ನು ಅಧ್ಯಯನ ಮಾಡಿ ತದನಂತರ ಅದನ್ನು ಕಾಲಾನುಕ್ರಮದಲ್ಲಿ ಆ ಘಟನೆಗಳನ್ನು ಸಂಯೋಜಿಸುವಂತ ಅಥವಾ ಬರೆದಿಡುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಒಂದು ಪ್ರಕ್ರಿಯೆ ವ್ಯವಸ್ಥಿತವಾಗಿ ಆಗಬೇಕಂತ ಹೇಳಿದ್ರೆ ಮೂಲಾಧಾರಗಳು ನಮಗೆ ಲಭ್ಯ ಇರಲೇಬೇಕು. ಹಾಗಾಗಿನೇ ಮೂಲಾಧಾರಗಳಿಲ್ಲದ ಇತಿಹಾಸವನ್ನ ನಾವು ಇತಿಹಾಸ ಅಂತ ಕರೆಯಲ್ಲ, ಅದನ್ನು ಕಪೋಲ ಕಲ್ಪಿತ, ಅಂದ್ರೆ ಯಾರೋ ಕಲ್ಪನೆ ಮಾಡ್ಕೊಂಡು ಹೇಳಿರ್ತಕ್ಕಂಥ ವಿಷಯ, ಅಥವಾ ಕಟ್ಟು ಕತೆ ಅಂತ ಕೂಡ ಹೇಳ್ತಾರೆ, ಅದಕ್ಕೆ ಆಧಾರ ಇರೋದಿಲ್ಲ ಅಂತೇಳಿ. ಹಾಗೇನೆ ಈ ಇತಿಹಾಸದ ಮೂಲಾಧಾರಗಳನ್ನ ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯೋದನ್ನು ನೋಡಬಹುದು. ಆಧಾರಗಳು ಅಂತ ಹೇಳ್ತಾರೆ, ಮೂಲಾಧಾರಗಳಂತ ಕೂಡ ಕರೀತಾರೆ. ಒಂದೇ ಅರ್ಥ ಎರಡಕ್ಕೂ ಇರುವಂತದ್ದು. ಇತಿಹಾಸದ ಪುನರ್ರಚನೆ ಆಧಾರಗಳಂತ ಬೇಕಾದ್ರೂ ಹೇಳ್ಬೋದು, ಅಥವಾ ಅದನ್ನೇ ನಾವು ಇತಿಹಾಸ ಪುನರ್ರಚನೆ ಮೂಲಾಧಾರಗಳಂತ ಕೂಡ ಹೇಳ್ಬೋದು. ಸೊ ಇಂಗ್ಲಿಷಲ್ಲಿ ಅದನ್ನ ಸೋರ್ಸಸ್ ಅಂತ ಕರೀತಾರೆ, ಸೋರ್ಸ್ ಮೆಟೀರಿಯಲ್ ಅಂತ ಕೂಡ ಕರೀತಾರೆ. ಇದಿಷ್ಟು ನಿಮಗೆ ಈ ಮೂಲಾಧಾರಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆದ್ರೆ ಮುಂದಿನ ವಿವರಗಳು ನಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಹಾಗಿದ್ರೆ ನಾವು ಯಾವುದನ್ನ ಮೂಲಾಧಾರ ಅಥವಾ ಆಧಾರ ಅಥವಾ ಸೋರ್ಸ್ ಮೆಟೀರಿಯಲ್ ಅಂತ ಕರಿತೀವಿ, ಅಥವಾ ಯಾವ ಒಂದು ವಸ್ತು ವಿಷಯವನ್ನ ನಾವು ಇತಿಹಾಸದ ಪುನರ್ರಚನೆಗೆ ಮೂಲಾಧಾರ ಅಂತ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ವಾಕ್ಯ ನೋಡ್ತಾ ಇದ್ರೆ ನೀವು, ಐತಿಹಾಸಿಕ ಮೌಲ್ಯ ಅಥವಾ
ಐತಿಹಾಸಿಕ ಮಹತ್ವ ಇದ್ರೆ ಮಾತ್ರ ಅದನ್ನು ನಾವು ಮೂಲಾಧಾರ ಅಥವಾ ಆಧಾರ ಅಥವಾ ಸೋರ್ಸ್ ಮೆಟೀರಿಯಲ್ ಅಂತ ಪರಿಗಣನೆ ಮಾಡೋದು. ಹಾಗಿದ್ರೆ ಏನಿದು ಐತಿಹಾಸಿಕ ಮೌಲ್ಯ ಅಥವಾ ಮಹತ್ವ ಅಂದ್ರೆ ಏನು ಅಂದ್ರೆ, ಒಂದು ಶಾಸನ ಅಂತ ಕರೆಸ್ಕೋಬೇಕಾದ್ರೆ ಯಾವುದೇ ಒಂದು ಬಂಡೆ ಅಥವಾ ಒಂದು ಸ್ತಂಭ ಅಥವಾ ಇನ್ಯಾವುದೋ ಒಂದು ಶಿಲಾ ಲೇಖ, ಅದರಲ್ಲಿ ಒಂದಷ್ಟು ಬರವಣಿಗೆ ಇರಬೇಕು, ಮತ್ತೆ ಆ ಬರವಣಿಗೆ ಐತಿಹಾಸಿಕ ಘಟನೆಯೊಂದರ ದಾಖಲೆಯನ್ನು ಒಳಗೊಂಡಿರಬೇಕು. ಆಗ ಅದನ್ನು ನಾವು ಇತಿಹಾಸದ ಮೂಲಾಧಾರ ಅಂತ ಕರಿತೀವಿ. ಯಾಕಂದ್ರೆ ಆ ಬರವಣಿಗೆಯಲ್ಲಿ ಯಾವುದೋ ಒಂದು ಘಟನೆಯ, ಯಾವುದೋ ಒಂದು ರಾಜನ ಅಥವಾ ಇನ್ಯಾವುದೋ ಒಂದು ವಂಶಾವಳಿಯ ಕುರಿತಂತ ವಿವರಗಳು ಇರ್ತವೆ, ಅಥವಾ ಯಾವುದೋ ದೇವಾಲಯ ಕಟ್ಟಿಸಿದಂಥ ವಿವರ ಇರ್ಬೋದು, ಅಥವಾ ಇನ್ಯಾವುದೋ ಯುದ್ಧದ ಮಾಹಿತಿ ಇರ್ಬೋದು, ಅಥವಾ ಯಾವುದೋ ಒಬ್ಬ ವೀರ ಮರಣದ ಮಾಹಿತಿ ಇರ್ಬೋದು, ಅಥವಾ ಯಾವುದೋ ಒಂದು ದಾನ ದತ್ತಿ ನೀಡಿದಂಥ ವಿಷಯ ಇರ್ಬೋದು. ಈ ರೀತಿ ಒಂದು ಬಂಡೆಯ ಮೇಲೆ ಅಥವಾ ಒಂದು ಶಾಸನವನ್ನು ಕೆತ್ತಿಸಿದ್ರೆ ಅಥವಾ ಒಂದು ಸ್ತಂಭದ ಮೇಲೆ ಒಂದು ಶಿಲಾಲೇಖ, ಒಂದು ಶಿಲಾ ಬರವಣಿಗೆ ಇದ್ರೆ ಅದನ್ನು ನಾವು ಮೂಲಾಧಾರ ಅಂತ ಪರಿಗಣನೆ ಮಾಡುವುದು. ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಬಂಡೆಯನ್ನ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಒಂದು ದೇವಾಲಯದ ಕಂಬವನ್ನು ನಾವು ಇತಿಹಾಸದ ಮೂಲಾಧಾರ ಅಂತ ಪರಿಗಣನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಐತಿಹಾಸಿಕ ಮಹತ್ವ ಅಂತ ಹೇಳಿದ್ರೆ ಯಾವುದೇ ಒಂದು ಆಧಾರ ಅದು ಐತಿಹಾಸಿಕ ಘಟನೆಯೊಂದಕ್ಕೆ ಆಧಾರವನ್ನು ಒದಗಿಸ್ಬೇಕು ನಮಗೆ. ಅದರಲ್ಲಿ ಕೆಲವು ಮಾಹಿತಿಗಳಾದ್ರೂ ನಮಗೆ ಲಭ್ಯ ಇರಬೇಕು. ಆಗಿದ್ರೆ ಮಾತ್ರ ಅದನ್ನು ನಾವು ಇತಿಹಾಸದ ಮೂಲಾಧಾರ ಅಂತ ಪರಿಗಣನೆ ಮಾಡ್ತೀವಿ. ಇನ್ನು ಈ ಇತಿಹಾಸದ ಮೂಲಾಧಾರಗಳಲ್ಲಿ ಅನೇಕ ರೀತಿಯ ಮೂಲಾಧಾರಗಳನ್ನು ನೋಡ್ಬೋದು ನಾವು. ಅದು ಪಳೆಯುಳಿಕೆಗಳು ಅಂತ ಹೇಳ್ಬೋದು, ಶಾಸನಗಳಂತ ಹೇಳ್ಬೋದು, ಹಾಗೇನೆ ಹೂತು ಹೋಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಶಿಲ್ಪಗಳಿರ್ಬೋದು, ದೇವಾಲಯಗಳಿರ್ಬೋದು, ಅವಶೇಷಗಳಂತ ಹೇಳಿದ್ರೆ ಕೋಟೆ ಅವಶೇಷಗಳು, ಅರಮನೆ ಅವಶೇಷಗಳು, ಈ ಥರದ್ದೆಲ್ಲ ಕೂಡ ಈ ಮೂಲಾಧಾರಗಳ ಒಂದು ವರ್ಗೀಕರಣದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಕರ್ನಾಟಕದ ಅಥವಾ ಪ್ರಾಚೀನ ಕರ್ನಾಟಕದ ಇತಿಹಾಸದ ಪುನರಚನೆ ಅಂತ ಬಂದಾಗ ಆಧಾರಗಳ ಕೊರತೆಯನ್ನು ಎದುರಿಸುವಂಥ ಒಂದು ಸಮಸ್ಯೆ ಬರ್ತದೆ ನಮಗೆ. ಇತಿಹಾಸಕಾರರು ಅಥವಾ ವಿದ್ವಾಂಸರಿಗೆ ಆಧಾರಗಳ ಲಭ್ಯತೆ ಬಹಳ ಕಡಿಮೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಪ್ರಾಚೀನ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇತ್ತು ಅನ್ನುವಂಥ ಒಂದು ಸಾಮಾನ್ಯವಾದ ಅಭಿಪ್ರಾಯ ಇದೆ. ಏನು ಐತಿಹಾಸಿಕ ಪ್ರಜ್ಞೆಯ ಕೊರತೆ ಅಂದ್ರೆ ಘಟನೆಗಳು ಆಗಿ ಹೋದಂಥ ಸಂದರ್ಭದಲ್ಲಿ ಆ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಘಟನೆಯನ್ನು ದಾಖಲಿಸಬೇಕು. ಅದು ಹಸ್ತಪ್ರತಿ ಅಂದ್ರೆ ಬರವಣಿಗೆ ರೂಪದಲ್ಲಿ ಇರ್ಬೋದು, ಅಥವಾ ತಾಳೆಗರಿಯ ಮೇಲೆ ಬರೆದಿಡುವಂಥದ್ದು ಇರ್ಬೋದು, ಅಥವಾ ಇನ್ಯಾವುದೇ ಒಂದು ವಸ್ತುವಿನ ಮೇಲೆ ಅವತ್ತಿನ ಕಾಲಕ್ಕೆ ಯಾವುದು ಮಾಧ್ಯಮ ಇರ್ತಾ ಇತ್ತು ಬರೆಯೋದಕ್ಕೆ, ಅದರ ಮೇಲೆ ಒಂದು ಆ ಘಟನೆಯನ್ನು ಬರೆದಿರಬೇಕು, ಅಥವಾ ಅದನ್ನ ಶಾಸನದ ರೂಪದಲ್ಲಿ ಕೆತ್ತಿಸಿರಬೇಕು. ಅದನ್ನ ನಾವು ಆ ಘಟನೆಗೆ ಸಂಬಂಧಪಟ್ಟಾಗೆ ಲಭ್ಯ ಇರತಕ್ಕಂಥ ಸಾಕ್ಷಿ ಅಂತ ಪರಿಗಣನೆ ಮಾಡ್ತೀವಿ. ಆದರೆ ಈ ತರದ ಒಂದು ಐತಿಹಾಸಿಕ ಪ್ರಜ್ಞೆ ಅಂದ್ರೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನ ದಾಖಲೆ ರೂಪದಲ್ಲಿ ಇಡುವಂತ ಅಥವಾ ಬರೆದಿಡುವಂತ ಒಂದು ಪ್ರಜ್ಞೆ ನಮ್ಮ ಭಾರತೀಯರಿಗೆ ಇರಲಿಲ್ಲ, ಪ್ರಾಚೀನ ಭಾರತೀಯರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ನಾಟಕದ ಇತಿಹಾಸದ ಪುನರಚನೆ ಬಂದಾಗಲೂ ಕೂಡ ನಾವು ಈ ಅಂಶವನ್ನ ಪರಿಗಣನೆ ಮಾಡಬಹುದು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರಾಚೀನ ಕಾಲದಲ್ಲಿ ಐತಿಹಾಸಿಕ ಪ್ರಜ್ಞೆ ಇದ್ರೂ ಕೂಡ ಅಥವಾ ಐತಿಹಾಸಿಕ ಪ್ರಜ್ಞೆ ಕಡಿಮೆ ಅಂತ ಅಂದ್ಕೊಂಡ್ರು ಕೂಡ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಸಾಕಷ್ಟಿತ್ತು. ಅಂದ್ರೆ ಲಭ್ಯ ಇರತಕ್ಕಂಥ ಸಾಹಿತ್ಯ ಕೃತಿಗಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಕಷ್ಟು ಪ್ರಾಚೀನ ಸಾಹಿತ್ಯ ಲಭ್ಯ ಇದೆ. ಸುಮಾರು ವೇದಗಳ ಕಾಲದಿಂದ ತೆಗೆದುಕೊಂಡ್ರೆ ಕಡೆ ಪಕ್ಷ ನಮಗೆ 4,000-5,000 ವರ್ಷಗಳಷ್ಟು ಇಂದಿನ ಒಂದು ಅಲಿಖಿತ ರೂಪದ ಮತ್ತು ಲಿಖಿತ ರೂಪದ ದಾಖಲೆಗಳು ಸಿಗುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಅವುಗಳೆಲ್ಲ ಏನಿದೆ ಅದು ಧಾರ್ಮಿಕ ಸ್ವರೂಪದ್ದು ಅಂತ ಹೇಳ್ತಾರೆ. ಅಂದ್ರೆ ಧರ್ಮ ಅಥವಾ ಧರ್ಮದ ಒಂದು ಆಚರಣೆಗಳು ಅಥವಾ ಧರ್ಮದ ಅರ್ಥ ಸ್ವರೂಪ, ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂಥವು ಅಥವಾ ಇನ್ಯಾವುದೇ ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥವು, ದೇವರು, ಆಧ್ಯಾತ್ಮದ ಚಿಂತನೆ, ಈ ತರದ ವಿಚಾರಗಳನ್ನು ಒಳಗೊಂಡಿತ್ತು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಸಾಹಿತ್ಯ ಏನಿದೆ ಅದು ಧಾರ್ಮಿಕ ಸ್ವರೂಪದ ಸಾಹಿತ್ಯ ಆಗಿದ್ದು ಅದರಲ್ಲಿ ಐತಿಹಾಸಿಕ ಘಟನೆಗಳ ಆಧಾರಗಳು ಬಹಳ ಕಡಿಮೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ವಿದ್ಯಾರ್ಥಿಗಳು ಇಲ್ಲೊಂದು 3 ಹೇಳಿಕೆಗಳನ್ನು ನೋಡ್ತಾ ಇದ್ದೀರಾ. ಒಂದು ಆಲ್ಬೆರೂನಿದು, ಮತ್ತೊಂದು R.C. ಮಜುಮ್ದಾರ್ ಅವರದು, ಹಾಗೇನೆ ಮತ್ತೊಂದು ಜಾನ್ ಫ್ಲೀಟ್ ಅನ್ನುವಂಥ ವಿದ್ವಾಂಸರದ್ದು. ಈ 3 ಹೇಳಿಕೆಗಳನ್ನು ಗಮನಿಸಿದಾಗ ನಮ್ಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ಆಲ್ಬೆರೂನಿ ಹೇಳುವಂತೆ ಪ್ರಾಚೀನ ಭಾರತೀಯರನ್ನ ನಾವು ಇತಿಹಾಸದ ಘಟನೆಗಳ ಕುರಿತಂತೆ ಅಥವಾ ಅವರ ಒಂದು ಪೂರ್ವದ ಘಟನೆಗಳ ಕುರಿತಂತೆ ಅದು ಪೂರ್ವಿಕರ ಮಾಹಿತಿನ ಕೇಳಿದ್ರೆ
ಒಂದೇ ಸಮನಾಗಿ ಅಥವಾ ಏಕಪ್ರಕಾರವಾಗಿ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಒಂದು ಆಧಾರಗಳನ್ನು ಅವರು ಕೊಡೋದಿಲ್ಲ ಅಂತ ಹೇಳಿ. ಇದು 12ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದಂಥ ಒಬ್ಬ ಅರಬ್ ವಿದ್ವಾಂಸ ಆಯಿತ. ಇನ್ನು ಎರಡನೇದಾಗಿ ನಮ್ಮದೇ ದೇಶೀಯರಾಗಿರ್ತಕ್ಕಂಥ R.C. ಮಜುಂದಾರ್ ಅವರು ಹೇಳುವಂಥ ಮಾತು, ಪ್ರಾಚೀನ ಭಾರತೀಯರು ತಮ್ಮ ಇತಿಹಾಸದ ಪುನರ್ರಚನೆಗೆ ಆಧಾರಗಳನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ಐತಿಹಾಸಿಕ ಘಟನೆಗಳನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ತೋರಿಸಿರ್ತಕ್ಕಂಥ ಅನಾಸ್ತಿ ಅಂತ ಹೇಳ್ತಾರೆ. ಅನಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ನಿರಾಸಕ್ತಿ ಅಂತ ಹೇಳ್ಬೋದು. ಇದು ನಮ್ಮ ಸಂಸ್ಕೃತಿಯ ದೊಡ್ಡ ದೋಷಗಳಲ್ಲಿ ಒಂದು ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಹಳ ವಿಶಾಲವಾಗಿರ್ತಕ್ಕಂಥ, ಬಹಳ ಪ್ರಾಚೀನವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಈ ಸಂಸ್ಕೃತಿ ಒಂದು ದೋಷ ಏನಂತ ಹೇಳಿದ್ರೆ, ನಮ್ಮ ಇತಿಹಾಸದ ಘಟನೆಗಳನ್ನು ದಾಖಲಿಸುವಲ್ಲಿ ನಾವು ಎಲ್ಲೋ ಒಂದು ಕಡೆ ಅಥವಾ ನಮ್ಮ ಪೂರ್ವಿಕರು ಆ ಒಂದು ಅನಾಸಕ್ತಿಯನ್ನ ತೋರಿಸಿದ್ರು ಅನ್ನುವಂಥದ್ದು ಏನಿದೆ, ಅದು ನಮ್ಮ ಸಂಸ್ಕೃತಿಯ ದೊಡ್ಡ ದೋಷ ಅಂತ R.C. ಮಜುಂದಾರ್ ಹೇಳ್ತಾರೆ. ಆದರೆ ಜಾನ್ ಫ್ಲೀಟ್ ಅವರು ಏನು ಹೇಳ್ತಾರೆ, ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇತ್ತು ಅಂತ ಹೇಳ್ತಾರೆ. ಹಿಂದೆನೇ ನಾವು ಐತಿಹಾಸಿಕ ಪ್ರಜ್ಞೆ ಅಂದ್ರೇನು ಅಂತದನ್ನು ನಾವು ಗಮನಿಸಿದ್ವಿ. ಅಂದರೆ ಘಟನೆಗಳು ಆಗಿ ಒಂದು ಸಂದರ್ಭದಲ್ಲಿಯೇ ಆ ಘಟನೆಗಳಿಗೆ ಸಾಕ್ಷಿಯಾದಂಥ ವ್ಯಕ್ತಿಗಳು ಅಥವಾ ಕೆಲವು ಕಾಲಘಟ್ಟದ ನಂತರದಲ್ಲಿ, ಘಟನೆ ಆದ 5-10 ವರ್ಷಗಳ ನಂತರದಲ್ಲಿ ಆ ಘಟನೆಗೆ ಒಂದಷ್ಟು ಆಧಾರಗಳನ್ನು ನಾವು ಬಿಟ್ಟಿದ್ರೆ, ಅವುಗಳನ್ನು ರಚನೆ ಮಾಡಿದ್ರೆ, ಅವುಗಳನ್ನು ದಾಖಲಿಸಿದ್ರೆ ಅದು ಐತಿಹಾಸಿಕ ಪ್ರಜ್ಞೆ ಅಂತ ಅನಿಸ್ಕೊಳ್ತದೆ. ಅಂದರೆ ಇವುಗಳನ್ನು ಮುಂದೆ ಯಾವುದೋ ವಿದ್ವಾಂಸ ಅದನ್ನು ಸಂಶೋಧನೆ ಮಾಡಿ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಆ ಒಂದು ದೇಶದ, ಆ ಪ್ರದೇಶದ ಅಥವಾ ಆ ಒಂದು ಸಂಸ್ಕೃತಿಯ ಪ್ರಾಚೀನ ಇತಿಹಾಸವನ್ನು ಪುನರ್ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಒಂದು ಐತಿಹಾಸಿಕ ಪ್ರಜ್ಞೆ ಅನ್ನುವಂಥದ್ದು ಭಾರತೀಯರಿಗೆ ಇರಲಿಲ್ಲ ಅನ್ನುವಂಥ ಮಾತನ್ನು ಜಾನ್ ಫ್ಲೀಟ್ ಹೇಳ್ತಾರೆ ಅನ್ನುವಂಥದ್ದನ್ನು ಈ 3 ಅಭಿಪ್ರಾಯಗಳಿಂದ ನಾವು ನೋಡ್ಬೋದಾಗಿದೆ. ಆದರೆ ಈ ಹಿಂದಿನ 3 ವಿದ್ವಾಂಸರ ಹೇಳಿಕೆಗಳಿಗೆ ತದ್ವಿರುದ್ಧವಾದಂಥ ಒಂದು ಹೇಳಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇವರೊಬ್ಬರು ಪಾಶ್ಚಾತ್ಯ ವಿದ್ವಾಂಸರು A.B. ಕೀತ್ ಅನ್ನುವಂಥವ್ರು. ಅವ್ರು ಹೇಳೋ ಪ್ರಕಾರ ಗ್ರೀಕ್ ಅಥವಾ ರೋಮ್ನಲ್ಲಿ ಅಥವಾ ಪರ್ಷಿಯಾದಲ್ಲಿ ಯಾಕೆ ಪ್ರಾಚೀನ ಕಾಲದಲ್ಲಿ ಐತಿಹಾಸಿಕ ಸಾಹಿತ್ಯ ರಚನೆ ಆಯಿತು, ಅಥವಾ ಅವ್ರಿಗೆ ಯಾಕೆ ಐತಿಹಾಸಿಕ ಪ್ರಜ್ಞೆಯ ಒಂದು ಅಂಶ ಮೂಡಿ ಬಂದಿತ್ತು ಅಂತ ಹೇಳಿದ್ರೆ, ಅಲ್ಲಿ ಅನೇಕ ವಿರೋಚಿತವಾದಂಥ ಘಟನೆಗಳು ನಡೆದವು ಅಂತ ಹೇಳ್ತಾರೆ. ಅಂದರೆ ಪ್ರಾಚೀನ ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ಹೋರಾಟಗಳು ನಡೀತಾ ಇತ್ತು. ಹಾಗೆಯೇ ರೋಮ್ ಸಾಮ್ರಾಜ್ಯ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅನೇಕ ಯುದ್ಧಗಳು ನಡೀತಾ ಇತ್ತು. ಇವುಗಳನ್ನು ಕಂಡಂಥ ಅವತ್ತಿನ ಬರವಣಿಗೆಯನ್ನು ಬಲ್ಲಂಥ ವಿದ್ವಾಂಸರು ಅವುಗಳನ್ನು ದಾಖಲಿಸುವಂಥ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಆ ಪ್ರಾಚೀನ ಗ್ರೀಕ್ ಅಥವಾ ಪರ್ಷಿಯನ್ನರ ಅಥವಾ ರೋಮನರಿಗಿದ್ದಂಥ ಒಂದು ಐತಿಹಾಸಿಕ ಪ್ರಜ್ಞೆ ಭಾರತೀಯರಿಗೆ ಇರಲಿಲ್ಲ ಅಂತ. ಯಾಕೆಂದರೆ ಈ ರೀತಿಯ ಒಂದು ಹೋರಾಟಗಳು ಅಥವಾ ಈ ರೀತಿಯ ಒಂದು ಐತಿಹಾಸಿಕ ಘಟನೆಗಳು ನಮ್ಮ ದೇಶದಲ್ಲಿ, ಅಂದರೆ ಭಾರತದಲ್ಲಿ ನಡೆದಿರುವಂಥದ್ದು ಕಡಿಮೆ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಒಂದು ಐತಿಹಾಸಿಕ ಪ್ರಜ್ಞೆ ಅಂತ ಬಂದಾಗ ಲಭ್ಯ ಇರತಕ್ಕಂಥ ಒಂದು ಧಾರ್ಮಿಕ ಸಾಹಿತ್ಯ, ಏನು ನಾವು ಪ್ರಾಚೀನ ಭಾರತದಲ್ಲಿ ವಿಪುಲವಾದಂಥ ಧಾರ್ಮಿಕ ಸಾಹಿತ್ಯ ಲಭ್ಯ ಇದೆ ಅಂತ ಹೇಳ್ತೀವಿ, ಅವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅಥವಾ ಅವುಗಳನ್ನು ನಾವು ಒಳಹೊಕ್ಕು ನೋಡಿದಾಗ ಅಲ್ಲೂ ಕೂಡ ನಮಗೆ ಸಾಕಷ್ಟು ಐತಿಹಾಸಿಕ ದಾಖಲೆಗಳು ಅಥವಾ ಐತಿಹಾಸಿಕ ಘಟನೆಗಳ ವಿವರಗಳು ಲಭ್ಯ ಆಗೋದನ್ನು ನೋಡ್ಬೋದು ನಾವು. ಉದಾಹರಣೆಗೆ ಋಗ್ವೇದದಲ್ಲಿ ನಾವು 10 ರಾಜರ ಕಾಳಗ ಅನ್ನುವಂಥದ್ದನ್ನು ನೋಡ್ತೇವೆ. ಅಲ್ಲಿ ದಿವುದಾಸ ಮತ್ತು ಸುದಾಸರ ನೇತೃತ್ವದಲ್ಲಿ 10 ರಾಜರನ್ನು ಎದುರಿಸಿದಂಥ ಘಟನೆ ದಾಖಲಾಗಿದೆ ಋಗ್ವೇದ. ಅಂದರೆ ಅತ್ಯಂತ ಪ್ರಾಚೀನ ಲಭ್ಯ ಇರತಕ್ಕಂಥ ಸಾಹಿತ್ಯ ಅಂತ ನಾವೇನು ಋಗ್ವೇದನ ಪರಿಗಣನೆ ಮಾಡ್ತೀವಿ, ಅದರಲ್ಲಿ ಯುದ್ಧದ ಮಾಹಿತಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಐತಿಹಾಸಿಕ ಪ್ರಜ್ಞೆಯನ್ನು ತೋರಿಸ್ತಾ ಇತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹೀಗೇನೆ ಮಹಾಕಾವ್ಯಗಳ ವಿಷಯಗಳಂತ ಬಂದಾಗ ನಮ್ಮ ರಾಮಾಯಣ ಮತ್ತು ಮಹಾಭಾರತಗಳಂತೆ ಅವುಗಳನ್ನು ಅರೆ ಐತಿಹಾಸಿಕ ಕೃತಿಗಳಂತೆ ಏನು ಇವತ್ತು ಪರಿಗಣನೆ ಮಾಡ್ತಾರೆ, ಅವುಗಳಲ್ಲಿ ಕೂಡ ಸಾಕಷ್ಟು ಯುದ್ಧಗಳ ವಿವರಗಳನ್ನು ನಾವು ನೋಡ್ಬೋದಾಗಿದೆ. ಈ ರೀತಿ ನಮ್ಮ ಪ್ರಾಚೀನ ಸಾಹಿತ್ಯವನ್ನು ನಾವು ಅವಲೋಕಿಸಿದಾಗ ಅಲ್ಲಿ ಐತಿಹಾಸಿಕ ಅಂಶಗಳು ನಮಗೆ ಸಿಗ್ತವೆ ಅನ್ನುವಂಥದ್ದನ್ನು ಈ A.B. ಕೀತ್ ಅವರ ಒಂದು ಹೇಳಿಕೆಯಿಂದ ಗಮನಿಸ್ಬೋದು. ಹಾಗಾಗಿನೇ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಕೊರತೆ ಇತ್ತು ಅನ್ನುವಂಥ ವಿಷಯ ಏನಿದೆ ಅದು ಚರ್ಚಾಸ್ಪದವಾದಂಥ ವಿಷಯ ಅಂತ ಹೇಳ್ತಾರೆ. ಇತ್ತ ಇಲ್ವಾ ಅನ್ನುವಂಥದ್ದು ಚರ್ಚಿಸಬೇಕಾಗಿರ್ತಕ್ಕಂಥ ವಿಷಯ ಅನ್ನುವಂಥದ್ದು ಇದರ ಅರ್ಥ. ಇಲ್ಲಿ ಮತ್ತೊಬ್ಬ ಪಾಶ್ಚಾತ್ಯ ವಿದ್ವಾಂಸರಾಗಿರ್ತಕ್ಕಂಥ ಫ್ರೆಡರಿಕ್ ಈಡನ್ ಪಾರ್ಗೆಟರ್, F.E. ಪಾರ್ಗೆಟರ್ ಅಂತ ಕರೀತಾರೆ. ಇವರ ಒಂದು ಕೃತಿಯನ್ನ ಅಥವಾ ಒಂದು ಲೇಖನದ ಹೆಸರನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟಾರಿಕಲ್ ಟ್ರೆಡಿಷನ್ ಅನ್ನುವಂಥದ್ದು 1925ರಲ್ಲಿ ಪ್ರಕಟ ಆಗಿತ್ತು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವರು ಹೇಳುವಂತೆ ನಮ್ಮ ಪುರಾಣಗಳನ್ನು ಅಧ್ಯಯನ ಮಾಡಿದ್ರೆ ಕೂಡ, ನಾವು ಪುರಾಣಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಅಲ್ಲಿ ಅನೇಕ ರಾಜಮನೆತನಗಳ ವಂಶಾವಳಿಗಳು ಮತ್ತು ಕಾಲಾನುಕ್ರಮಣಿಕೆ ಅಲ್ಲಿ
ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಪುರಾಣಗಳನ್ನು ವರ್ಗೀಕರಣ ಮಾಡ್ತೇವೆ ನಾವು. ಆ ವರ್ಗೀಕರಣ ಮಾಡಿದಾಗ ಕಡೆಯ 2 ಭಾಗಗಳು ವಂಶ ಮತ್ತು ವಂಶಾನ ಚರಿತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅವುಗಳಲ್ಲಿ ಆ ಕಾಲಘಟ್ಟದಲ್ಲಿ ಅಂದ್ರೆ ಪುರಾಣಗಳ ರಚನೆ ಆಗಿದ್ದಂಥ ಕಾಲಘಟ್ಟದಲ್ಲಿ ಇದ್ದಂಥ ರಾಜಮನೆತನ ಮತ್ತು ಅವ್ರಿಗೂ ಹಿಂದೆ ಇದ್ದಂಥ ರಾಜಮನೆತನಗಳ ವಂಶಾವಳಿಗಳನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಪುರಾಣಗಳಲ್ಲೂ ಕೂಡ ನಮಗೆ ಅಂದ್ರೆ ಪ್ರಾಚೀನ ಭಾರತೀಯರ ಒಂದು ಐತಿಹಾಸಿಕ ಪ್ರಜ್ಞೆ ಇತ್ತು ಅನ್ನುವಂಥದ್ದು ಪ್ರಕಟವಾಗಿರೋದನ್ನು ನಾವು ನೋಡ್ಬೋದು. ಸೊ ಇದು ನಮ್ಮ ಪ್ರಾಚೀನ ಭಾರತೀಯರ ಐತಿಹಾಸಿಕ ಪ್ರಜ್ಞೆಗೆ ಹಿಡಿದಂಥ ಕೈಗನ್ನಡಿ ಅಂತೇಳಿ ನಾವು ನೋಡ್ಬೋದು. ಹಾಗಾಗಿನೇ ಏನು ಪುರಾಣಗಳಿದ್ದಾವೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಮತ್ಸ್ಯ ಇರ್ಬೋದು, ಅಥವಾ ಬ್ರಹ್ಮಾಂಡ ಪುರಾಣ ಇರ್ಬೋದು, ಅಥವಾ ಭಾಗವತ ಅಂತೇನು ಹೇಳ್ತೀವಿ, ಇವುಗಳಲ್ಲಿ ಅನೇಕ ಉತ್ತರ ಭಾರತದ ಘಟನೆಗಳು ದಾಖಲಾಗಿರುವಂಥದ್ದು ನೋಡ್ಬೋದು. ಹಾಗೇನೆ ನಮ್ಮ ದಕ್ಷಿಣ ಭಾರತದ ಕೆಲವು ಘಟನೆಗಳು ಕೂಡ ಈ ಪುರಾಣಗಳಲ್ಲಿ ದಾಖಲಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಾವು ಯಾವುವನ್ನ ಮೂಲಾಧಾರಗಳು ಅಥವಾ ಇತಿಹಾಸದ ಪುನರ್ರಚನೆ ಆಧಾರಗಳು ಅಥವಾ ಸೋರ್ಸಸ್ ಅಥವಾ ಸೋರ್ಸ್ ಮೆಟೀರಿಯಲ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಹೆಸರುಗಳನ್ನು ನೀವು ನೋಡ್ತಾ ಇದ್ದೀರಾ. ಪಳೆಯುಳಿಕೆಗಳಂತ ಹೇಳ್ತಾರೆ, ಅಂದ್ರೆ ಭೂಮಿಯಲ್ಲಿ ಹೂತು ಹೋದಂಥ ಪ್ರಾಚೀನ ಕಾಲದ ವಸ್ತುಗಳು ಅಂತ ಹೇಳ್ಬೋದು. ಅದು ಶಿಲಾ ಆಯುಧಗಳಿರ್ಬೋದು, ಮೂಳೆಗಳಿಂದ ಮಾಡಿದಂಥ ಆಯುಧಗಳಿರ್ಬೋದು, ಪ್ರಾಚೀನ ಕಾಲದ ಜನರು ಅಂದರೆ ಶಿಲಾಯುಗಗಳ ಕಾಲದಿಂದ ಜನರು ಬಳಸಿ ಬಿಟ್ಟು ಹೋದಂಥ ಮಡಿಕೆಗಳ ಅಥವಾ ಇನ್ನಿತರೆ ಅವಶೇಷಗಳಿರ್ಬೋದು. ಹಾಗೇನೆ ಶಾಸನಗಳಂತ ಹೇಳ್ತೀವಿ, ಜೊತೆಗೆ ದೇವಾಲಯಗಳ ಅವಶೇಷಗಳು, ಕೋಟೆ ಕೊತ್ತಲಗಳ ಅವಶೇಷಗಳು ಅಂತ ಹೇಳ್ತಾರೆ. ಹಸ್ತಪ್ರತಿಗಳು ಅಂತ ಹೇಳ್ತಾರೆ, ಅಂದ್ರೆ ಕೈಯಲ್ಲಿ ಬರೆದಿರ್ತಕ್ಕಂಥ ಹಸ್ತಪ್ರತಿಗಳು ಅಂತ ಹೇಳ್ತಾರೆ. ಅವು ತಾಳೆಗರಿಗಳ ರೂಪದಲ್ಲಿ ಇರ್ತವೆ. ಹಾಗೇನೆ ಇನ್ಯಾವುದೋ ವಸ್ತು ಬರೆಯೋದಕ್ಕೆ ಉಪಯೋಗಿಸಿದ್ರೆ ಅದರ ಮೇಲೆ ಬರೆದಿರ್ತಕ್ಕಂಥ ಒಂದು ಬರವಣಿಗೆ ಅಂತ ಹೇಳ್ತಾರೆ. ಇನ್ನು ಶಾಸನಗಳಂತ ಬಂದಾಗ ಅನೇಕ ರೀತಿಯ ಒಂದು ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಸಿದ್ದನ್ನು ನಾವು ನೋಡ್ಬೋದು. ಹಾಗೇನೆ ನಾಣ್ಯಗಳು ಅಂತ ಹೇಳ್ತೀವಿ, ವಿವಿಧ ರೀತಿಯ ನಾಣ್ಯಗಳು, ವಿವಿಧ ಲೋಹಗಳ ವಿವಿಧ ಆಕಾರಗಳ ನಾಣ್ಯಗಳು ಅಂತ ಹೇಳ್ತೀವಿ. ಹಾಗೇನೆ ಬಖೈರುಗಳು ಮತ್ತೆ ಕೈಫಿಯತ್ತುಗಳು ಅಂತ ಹೇಳ್ತಾರೆ, ಅಂದ್ರೆ ಇವು ಅರಬ್ ಪದಗಳಾಗಿದ್ದು ಬಖೈರು ಅಂತ ಹೇಳಿದ್ರೆ ವಿವರಣೆ ಅಂತ ಹೇಳ್ತೀವಿ. ಹಾಗೇನೆ ಕಡತಗಳನ್ನುವಂಥ ಒಂದು ಹೆಸರನ್ನು ಕೂಡ ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಇದು ಈ ಬಟ್ಟೆ ಬಳಕೆ ಬಂದ ನಂತರದಲ್ಲಿ ಬಟ್ಟೆಯ ಮೇಲೆ ಅವುಗಳ ವಿವರಗಳನ್ನು ದಾಖಲಿಸ್ತಾ ಇದ್ರು ಅಂತ ಹೇಳ್ತಾರೆ. ಇದು ಕೂಡ ಒಂದು ಐತಿಹಾಸಿಕ ಆಧಾರವೇ ಆಗಿರುವಂಥದ್ದು. ಈ ರೀತಿ ವಿವಿಧ ರೀತಿಯ ಆಧಾರಗಳು ನಮಗೆ ಲಭ್ಯ ಇದ್ದಾವೆ. ಹಾಗಾಗಿ ಈ ವಿವಿಧ ರೀತಿಯ ಆಧಾರಗಳನ್ನು ನಾವು ಅಧ್ಯಯನ ಮಾಡಬೇಕಂತ ಹೇಳಿದ್ರೆ ಅವುಗಳನ್ನು ವರ್ಗೀಕರಣ ಮಾಡ್ಕೋಬೇಕಾಗುತ್ತೆ. ಅಂತ ಹೇಳಿದ್ರೆ ಇದು ಈ ಗುಂಪಿಗೆ ಸೇರಿದಂಥದ್ದು, ಇದು ಈ ಗುಂಪಿಗೆ ಸೇರಿದಂಥದ್ದನ್ನ ನಾವು ವರ್ಗೀಕರಣ ಮಾಡಿಕೊಂಡ್ರೆ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಹಾಗಾಗಿನೇ ಈ ಒಟ್ಟಾರೆ ಲಭ್ಯ ಇರತಕ್ಕಂಥ ಐತಿಹಾಸಿಕ ಆಧಾರಗಳನ್ನು ನಾವು ಅಧ್ಯಯನದ ಅನುಕೂಲಕ್ಕಾಗಿ 2 ರೀತಿಯ ಪ್ರಮುಖ ವರ್ಗೀಕರಣ ಮಾಡ್ಕೋತೇವೆ. ಒಂದು ಪುರಾತತ್ವ ಆಧಾರಗಳು, ಮತ್ತೊಂದು ಸಾಹಿತ್ಯದ ಆಧಾರಗಳು ಅಂತ ಹೇಳ್ತೀವಿ. ಇಲ್ಲಿ ಪುರಾತತ್ವ ಆಧಾರಗಳು ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಇನ್ನು ಸಾಹಿತ್ಯದ ಆಧಾರಗಳು ಅಂತ ಹೇಳಿದ್ರೆ ಲಿಟರರಿ ಸೋರ್ಸಸ್ ಅಥವಾ ರಿಟರ್ನ್ ಸೋರ್ಸಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಯಾವುದು ಬರವಣಿಗೆ ರೂಪದಲ್ಲಿ ಇರ್ತದೋ ಅದೆಲ್ಲವೂ ಕೂಡ ಸಾಹಿತ್ಯದ ಆಧಾರ ಅಂತ ಹೇಳ್ತಾರೆ. ಯಾವುದು ಬರವಣಿಗೆ ರೂಪದ ಅಲ್ಲ ಅಂದ್ರೆ ಅದು ಅವಶೇಷ, ಪಳೆಯುಳಿಕೆ ಅಥವಾ ಇನ್ಯಾವುದೋ ಒಂದು ದೇವಾಲಯದ ಒಂದು ನಿರ್ಮಾಣ ಅಂತ ಹೇಳಿದ್ರೆ ಆ ದೇವಾಲಯವನ್ನು ನಾವಿಲ್ಲಿ ಪುರಾತತ್ವ ಆಧಾರ ಅಂತೇಳಿ ಪರಿಗಣನೆ ಮಾಡುವಂಥದ್ದು. ಇದು ಮತ್ತೊಂದು ಅರ್ಥದಲ್ಲಿ ನೋಡಿದರೆ ಅಲಿಖಿತ ಅಂತ ಕೂಡ ಕರೀತಾರೆ ಪುರಾತತ್ವ ಆಧಾರಗಳನ್ನ. ಇನ್ನೊಂದು ಸಾಹಿತ್ಯ ಆಧಾರ ಅಂತ ಏನಿದೆ ಅದನ್ನ ಲಿಖಿತ ಆಧಾರ ಅಂತ ಕೂಡ ಕರೀತಾರೆ. ಇದು ಪ್ರಮುಖವಾದಂಥ ವರ್ಗೀಕರಣ. ಈ ಭಾಗದಲ್ಲಿ ಪುರಾತತ್ವ ಆಧಾರಗಳ ವರ್ಗೀಕರಣ ಅಂದ್ರೆ ಉಪವರ್ಗೀಕರಣ ಅಂತ ಹೇಳ್ತಾರೆ. ಮುಖ್ಯವಾಗಿ ಆಧಾರಗಳನ್ನ 2 ಭಾಗ ಮಾಡ್ತಾರೆ ಅಂತ ಹಿಂದೆನೇ ಗಮನಿಸಿದ್ವಿ ನಾವು. ಒಂದು ಪುರಾತತ್ವ ಆಧಾರಗಳು, ಇನ್ನೊಂದು ಸಾಹಿತ್ಯದ ಆಧಾರಗಳಂತೇಳಿ. ಇಲ್ಲಿ ನಾವು ಪುರಾತತ್ವ ಆಧಾರಗಳನ್ನು ಮತ್ತೆ ಉಪವಿಭಾಗ ಮಾಡ್ಕೊಂಡಿರುವಂಥದ್ದನ್ನು ನೋಡ್ಬೋದು, ಅಥವಾ ಮರು ವರ್ಗೀಕರಣ ಅಂತ ಕೂಡ ಕರಿಬೋದು ನಾವು ಇದನ್ನ. ಈ ಪುರಾತತ್ವ ಆಧಾರಗಳಲ್ಲಿ ಮೊದಲನೇದಾಗಿ ಉತ್ಖನನಗಳು ಅಂತ ಬರ್ತದೆ. ಅಂದ್ರೆ ಭೂಮಿಯೊಳಗೆ ಹೂತು ಹೋದಂಥ ಅವಶೇಷಗಳನ್ನ ವ್ಯವಸ್ಥಿತವಾಗಿ ಅಗೆಯುವ, ದಾಖಲಿಸುವ ಮತ್ತು ಅದನ್ನು ವಿಶ್ಲೇಷಣೆಗೊಳಪಡಿಸಿ ಅದರಿಂದ ಲಭ್ಯ ಆಗಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡು ಇತಿಹಾಸದ ಪುನರ್ರಚನೆ ಮಾಡಿದ್ರೆ ಅದನ್ನ ಉತ್ಖನನ ಅಂತ ಕರೀತಾರೆ. ಹಾಗೇನೆ ಈ ಉತ್ಖನನದಲ್ಲಿ 2 ರೀತಿಯ ಉತ್ಖನನಗಳನ್ನ ನಾವು ಗಮನಿಸಬಹುದು. ಒಂದು ಲಂಬ ಉತ್ಖನನ, ಮತ್ತೊಂದು ಸಮತಲ ಉತ್ಖನನ ಅಂತ ಹೇಳ್ತಾರೆ. ಲಂಬ ಉತ್ಖನನ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈಗೆ ಲಂಬವಾಗಿ ಅಂದ್ರೆ ಹೆಚ್ಚು ಹೆಚ್ಚು ಆಳಕ್ಕೆ ಭೂಮಿಯನ್ನು ಅಗಿತಾ ಹೋಗುವುದು ಅಂತ ಹೇಳ್ತಾರೆ. ಇಲ್ಲಿ ಉದ್ದ ಮತ್ತು ಅಗಲಗಳು ಹೆಚ್ಚು ವಿಸ್ತಾರಗೊಳ್ಳೋದಿಲ್ಲ, ಕೇವಲ ಆಳ ಮಾತ್ರ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನ
ವಿವಿಧ ಕಾಲಘಟ್ಟಗಳನ್ನು ನಾವು ತಿಳ್ಕೊಳ್ಳೋದಕ್ಕಾಗಿ ಲಂಬ ಉತ್ಖನನವನ್ನು ಮಾಡಬೇಕಾಗ್ತದೆ. ಹಾಗೆಯೇ ಸಮತಲ ಉತ್ಖನನ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಹೆಚ್ಚು ಉದ್ದ ಮತ್ತು ಅಗಲವಾಗಿ ಒಂದು ನಿವೇಶನವನ್ನು ಅಗೆತ ಮಾಡಿ ಅಲ್ಲಿ ಒಂದು ವಿಸ್ತಾರವನ್ನು ತಿಳಿದುಕೊಳ್ಳೋಕ್ಕಾಗಿ ಮಾಡ್ತಕ್ಕಂಥ ಒಂದು ಉತ್ಖನನ ಇದು. ಅಂದರೆ ಹೆಚ್ಚೆಚ್ಚು ಅಗಲ ಮತ್ತು ಉದ್ದಕ್ಕೆ ಅಗೆತ ಮಾಡಿದ್ರೆ ಇನ್ನೂ ಹೆಚ್ಚು ಆಧಾರಗಳು ಸಿಗುತ್ತೆ ಅಂತ ವಿದ್ವಾಂಸರಿಗೆ ಅನ್ಸಿರಿ ಏನು ಮಾಡ್ತಾರೆ, ಮೊದಲೇ ನಿಗದಿಯಾಗಿರ್ತಕ್ಕಂಥ ಒಂದು ಉದ್ದಳತೆಗಿಂತ ಹೆಚ್ಚನ್ನ ಮತ್ತೆ ಸೇರಿಸ್ಕೊಂಡು ಆ ಭೂಮಿಯ ಒಂದು ಉತ್ಖನನ ಮಾಡ್ತಾ ಹೋಗ್ತಾರೆ. ಆದರೆ ಇದು ಹೆಚ್ಚು ಆಳಕ್ಕೆ ಹೋಗೋದಿಲ್ಲ. ಉದಾಹರಣೆಗೆ 10 ಅಡಿ ಆಳಕ್ಕೆ ಭೂಮಿಯನ್ನು ಅಗದಿದ್ದಾರೆ ಅಂತ ಹೇಳಿದ್ರೆ ಆಳ ಅಷ್ಟೇ ಇರ್ತದೆ, ಆದರೆ ಅಗಲ ಮಾತ್ರ ಮತ್ತು ಉದ್ದಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಸಮತಲ ಉತ್ಖನನ ಅಂತ ಕರೀತಾರೆ. ಆ ನಿವೇಶನದ ಅಥವಾ ಒಂದು ಐತಿಹಾಸಿಕ ನೆಲೆಯ ವಿಸ್ತಾರವನ್ನು ತಿಳ್ಕೊಳ್ಳೋಕ್ಕಾಗಿ ಈ ಸಮತಲ ಉತ್ಖನನವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಶಾಸನಗಳು ಎರಡನೇ ವರ್ಗೀಕರಣ. ಇದರಲ್ಲಿ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು ಏನಿದೆ ಅದು ಎರಡನೆಯ ವರ್ಗೀಕರಣ. ಶಾಸನಗಳನ್ನು ನಾವು ಮತ್ತೆ ಶಿಲಾಶಾಸನಗಳು ಮತ್ತು ಲೋಹಪಟಗಳಂತೇಳಿ ಮರು ವಿಭಾಗ ಮಾಡ್ಕೋಬಹುದು. ಇಲ್ಲಿ ಶಿಲಾಶಾಸನಗಳಂತ ಹೇಳಿದ್ರೆ ಬಂಡೆಗಲ್ಲಿನ ಮೇಲೆ, ದೇವಾಲಯದ ಸ್ತಂಭಗಳ ಮೇಲೆ ಮತ್ತು ಶಿಲ್ಪಗಳ ತಳಭಾಗದಲ್ಲಿ ಅಥವಾ ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿರ್ತಕ್ಕಂಥ ಒಂದು ಬರವಣಿಗೆ ಅಂತ ಹೇಳಿ ಹೇಳ್ಬೋದು. ಹಾಗೇನೆ ಲೋಹಪಟಗಳಂತ ಹೇಳಿದ್ರೆ ಲೋಹದ ಬಳಕೆ ಕಂಡು ಬಂದ ಮೇಲೆ ಮಾನವ ಅವುಗಳನ್ನು ಹಾಳೆಗಳ ರೂಪದಲ್ಲಿ ತಯಾರು ಮಾಡಿಕೊಂಡು ಅವುಗಳ ಮೇಲೂ ಕೂಡ ಬರವಣಿಗೆಯ ರೂಪದಲ್ಲಿ ದಾಖಲೆಗಳನ್ನು ಇಡ್ತಾ ಇದ್ದ. ಇದನ್ನ ನಾವು ಲೋಹಪಟಗಳಂತ ಕರಿತೀವಿ. ಇದರಲ್ಲಿ ತಾಮ್ರಪಟಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಹಾಗೇನೆ ನಾಣ್ಯಗಳು ಅಂತ ಹೇಳ್ತಾರೆ, ಅಂದ್ರೆ ಕಾಯಿನ್ಸ್ ಅಂತ ಹೇಳಿ. ಇದು ಕೂಡ ಪುರಾತತ್ವ ಆಧಾರದ ಒಂದು ಉಪವಿಭಾಗ. ಅನೇಕ ರೀತಿಯ ಲೋಹಗಳನ್ನು ಬಳಸಿ ಇಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಮತ್ತೆ ಫೋಟಾನ್ ಅನ್ನುವಂಥ ಒಂದು ಮಿಶ್ರಲೋಹವನ್ನು ನೋಡ್ತಾ ಇದ್ರೆ ನೀವು. ಈ ರೀತಿಯ ನಾಣ್ಯಗಳನ್ನ ಏನು ಲೋಹಗಳಿಂದ ತಯಾರು ಮಾಡ್ತಾ ಇದ್ರು ಅವುಗಳು ಕೂಡ ಅನೇಕ ಐತಿಹಾಸಿಕ ಮಾಹಿತಿಗಳನ್ನು ಒಳಗೊಂಡಿರ್ತಾ ಇತ್ತು. ಉದಾಹರಣೆಗೆ ಚಿತ್ರಗಳಿರ್ಬೋದು, ಶಾಸನ ಬಿರುದುಗಳು, ಅಂದ್ರೆ ಶಾಸನಗಳಲ್ಲಿ ಇರ್ತಕ್ಕಂಥ ಬಿರುದುಗಳು ನಾಣ್ಯಗಳಲ್ಲಿ ಮತ್ತೊಮ್ಮೆ ಪುನರಾವರ್ತನೆ ಆಗಿರುವಂಥದ್ದು ಇರ್ಬೋದು. ಸೊ ಹಾಗೇನೆ ರಾಜನ ಒಂದು ಧಾರ್ಮಿಕ ಆಸಕ್ತಿಗಳನ್ನು ತಿಳಿಸುವಂಥ ವಿಷಯಗಳಿರ್ಬೋದು. ಈ ರೀತಿ ನಾಣ್ಯಗಳಿಂದ ಕೂಡ ಅನೇಕ ವಿಷಯಗಳು ನಮಗೆ ಲಭ್ಯ ಆಗೋದ್ರಿಂದ ಅವುಗಳನ್ನು ಕೂಡ ನಾವಿಲ್ಲಿ ಇತಿಹಾಸದ ಪುನರಚನೆಗೆ ಬಳಸ್ಕೊಳ್ತೇವೆ. ತದನಂತರದಲ್ಲಿ ಸ್ಮಾರಕಗಳು ಅಂತ ಹೇಳ್ತೀವಿ, ಅಂದ್ರೆ ಮಾನ್ಯುಮೆಂಟ್ಸ್ ಅಂತ ಕರೀತಾರೆ ಅದನ್ನು ಇಂಗ್ಲಿಷಲ್ಲಿ. ಅನೇಕ ಸ್ಮಾರಕಗಳು ನಮಗೆ ಭೂಮಿಯ ಮೇಲ್ಭಾಗದಲ್ಲಿ ಸಿಗ್ತವೆ. ದೇವಾಲಯಗಳಿರ್ಬೋದು, ಕೋಟೆಯ ಅವಶೇಷಗಳಿರ್ಬೋದು, ಅರಮನೆಯ ಅವಶೇಷಗಳಿರ್ಬೋದು, ಅಥವಾ ಇನ್ಯಾವುದೋ ನೀರಿನ ವ್ಯವಸ್ಥೆಗಾಗಿ ಮಾಡ್ಕೊಂಡಿರ್ತಕ್ಕಂಥ ಕಲ್ಯಾಣಿ ಅಥವಾ ಕಾಲುವೆಗಳಿರ್ಬೋದು, ಅಥವಾ ಈ ಗುಹಾಂತರ ದೇವಾಲಯಗಳಿರ್ಬೋದು. ಇವೆಲ್ಲ ಕೂಡ ನಮಗೆ ಸ್ಮಾರಕಗಳಲ್ಲಿ ಸೇರ್ಕೊಳ್ಳುವಂಥದ್ದು. ಈ ಸ್ಮಾರಕಗಳನ್ನು ನಾವು ಪುರಾತತ್ವ ಆಧಾರದ 4ನೇ ಉಪವಿಭಾಗ ಅಂತ ಪರಿಗಣನೆ ಮಾಡ್ತೀವಿ. ಈ ಎಲ್ಲವೂ ಕೂಡ ಏನು ಪುರಾತತ್ವ ಆಧಾರದ ಉಪವಿಭಾಗ ಅಂತ ನೋಡಿದ್ವಿ ಇಲ್ಲಿ, ಉತ್ಖನನಗಳು, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳಂತೇಳಿ ಇವೆಲ್ಲವೂ ಕರ್ನಾಟಕದ ಇತಿಹಾಸದ ಪುನರಚನೆಯಲ್ಲೂ ಕೂಡ ನಮಗೆ ಲಭ್ಯ ಇದ್ದಾವೆ. ಯಾಕಂದ್ರೆ ಕರ್ನಾಟಕದ ಒಂದು ಪ್ರಾಚೀನ ಇತಿಹಾಸವನ್ನು ಗಮನಿಸಿದ್ರೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಭೂವ್ಯಾಪ್ತಿ ಅಥವಾ ವಿಸ್ತಾರ ಬಹುಶಃ ಇವತ್ತಿನದ್ದು ಏನಿದೆ ಇದರ 3 ಅಥವಾ 4 ಪಟ್ಟಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಆ ಒಂದು ಭೂವ್ಯಾಪ್ತಿನಲ್ಲಿ ಏನೆಲ್ಲ ಅವಶೇಷಗಳು, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಲಭ್ಯ ಇದೆ ನಮಗೆ, ಅವುಗಳನ್ನು ನಾವು ಕರ್ನಾಟಕದ ಇತಿಹಾಸದ ಪುನರಚನೆಯ ಆಧಾರಗಳಂತೇಳಿ ಪರಿಗಣನೆ ಮಾಡ್ತೀವಿ. ಇವುಗಳ ವಿವರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ, ಅಂದರೆ ಇದರ ಮುಂದಿನ ಭಾಗ 2ನೇ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಉತ್ಖನನಗಳಿರ್ಬೋದು, ಕರ್ನಾಟಕದಲ್ಲಿ ಲಭ್ಯ ಇರತಕ್ಕಂಥ ಪ್ರಮುಖ ಶಾಸನಗಳು ಮತ್ತು ನಾಣ್ಯಗಳು, ಹಾಗೆಯೇ ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಕುರಿತಂತೆ ಹೆಚ್ಚಿನ ವಿವರಗಳನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳ, ಇದುವರೆಗೂ ನಾವು ಕರ್ನಾಟಕದ ಇತಿಹಾಸದ ಪುನರಚನೆ ಮೂಲಾಧಾರಗಳು ಅನ್ನುವಂಥ ವಿಡಿಯೋ ಪಾಠದಲ್ಲಿ ಅದರಲ್ಲೂ ಮೊದಲನೇ ಭಾಗದಲ್ಲಿ ಇತಿಹಾಸದ ಅರ್ಥ, ಹಾಗೆಯೇ ಮೂಲಾಧಾರಗಳ ಅರ್ಥ, ಯಾವುದನ್ನು ಮೂಲಾಧಾರ ಅಂತ ಪರಿಗಣನೆ ಮಾಡುತ್ತೇವೆ, ಹಾಗೆಯೇ ಮೂಲಾಧಾರಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ವರ್ಗೀಕರಣಗಳು, ಹಾಗೆಯೇ ಯಾವ್ಯಾವುದನ್ನೆಲ್ಲ ನಾವು ಮೂಲಾಧಾರಗಳ ಅಡಿಯಲ್ಲಿ ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು, ಜೊತೆಗೆ ನಮ್ಮ ಪ್ರಾಚೀನ ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಪುನರಚನೆಗೆ ಸಂಬಂಧಪಟ್ಟಾಗೆ ಮೂಲಾಧಾರಗಳ ಕೊರತೆ ಎದುರಿಸುವಂಥದ್ದು, ಮತ್ತು ಅದಕ್ಕೆ ವಿವಿಧ ವಿದ್ವಾಂಸರುಗಳ ಒಂದು ಹೇಳಿಕೆಗಳು ಮತ್ತು ಅವುಗಳ ವಿಶ್ಲೇಷಣೆಯನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹಾಗೆಯೇ ವರ್ಗೀಕರಣ, ಆಧಾರಗಳ ವರ್ಗೀಕರಣ ಅನ್ನುವಂಥದ್ದನ್ನು ನೋಡಿ ಅಲ್ಲಿ
ಬಹುಮುಖ್ಯವಾದ ವರ್ಗೀಕರಣ ಎರಡು ಏನು ಪುರಾತತ್ವ ಆಧಾರಗಳು ಮತ್ತು ಎರಡನೇದಾಗಿ ಸಾಹಿತ್ಯ ಆಧಾರಗಳಂತಿದ್ದು ಅವುಗಳನ್ನು ಗಮನಿಸಿದ್ವಿ. ಹಾಗೇನೆ ಪುರಾತತ್ವ ಆಧಾರಗಳಲ್ಲಿ ಇರ್ತಕ್ಕಂಥ ಉಪವಿಭಾಗಗಳು ಅಂದರೆ ಉತ್ಖನನಗಳು, ಅಂದರೆ ಅವುಗಳ ಅರ್ಥ ಮತ್ತು ಅದರ ಉಪವಿಭಾಗಗಳು, ಜೊತೆಗೆ ಶಾಸನಗಳು, ಅದರ ಅಡಿನಲ್ಲಿ ಬರ್ತಕ್ಕಂಥ ಉಪವಿಭಾಗಗಳು, ನಂತರ ನಾಣ್ಯಗಳು ಮತ್ತು ಸ್ಮಾರಕಗಳು, ಇವು ಯಾವನ್ನು ಒಳಗೊಂಡಿದೆ ಅನ್ನುವಂಥ ವಿವರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇದರ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟಾಗಿ, ಅಂದರೆ ಈ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳು ಅಥವಾ ಇನ್ಯಾವುದೇ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ಅದಕ್ಕೆ ಹೆಚ್ಚಿನ ವಿವರಗಳನ್ನು ನೀಡುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಪಾಠನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.